ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಟಾಣಿ ಸಾಗು, ಹಸಿ ಬಟಾಣಿ ಸಾಗು ಹೇಗೆ ಮಾಡೋದು ನೋಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು 12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ರುಬ್ಬಕ್ಕೆ ನಾನು ಹೇಳ್ತಾ ಇದ್ದು, ಫ್ರೈ ಮಾಡಿ ರುಬ್ಬಕ್ಕೆ. ಒಂದು 12 ಹಸಿಮೆಣ್ಸಿನ್ಕಾಯಿ, 1 ಇಂಚು ಶುಂಠಿ, ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಸ್ವಲ್ಪ ಈರುಳ್ಳಿ ಮೀಡಿಯಮ್ ಸೈಜು, ಒಂದು ಬೆಳ್ಳುಳ್ಳಿ ಇಡೀದು, ಒಂದು ಸ್ಪೂನ್ ಧನಿಯಾ ಪೌಡರು, ಮತ್ತು ಒಂದು ಬೌಲಷ್ಟು, ಒಂದು ಅರ್ಧ kg ಹಸಿ ಬಟಾಣಿ ತೊಗೊಂಡಿದ್ದೀನಿ. ಮತ್ತು ರುಬ್ಬೋದಕ್ಕೆ ಇದು ಒಂದು ಕಪ್ಪಷ್ಟು ಕಾಯಿ ತುರಿ. ಒಗ್ಗರಣೆಗೇನು ಅಂದರೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ 1-2, ಸ್ವಲ್ಪ ಕರ್ಬೇವಿನ ಸೊಪ್ಪು. ರುಬ್ಬೋದಕ್ಕೆ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, 2 ಟೊಮೆಟೊ ಹಾಕಿ, ಆಮೇಲೆ ನೀವು ಟೊಮೆಟೊ ಇಡೀದಾಗೆ ಹಾಗೆ ಕೂಗಿಸ್ಕೊಂಡು ರುಬ್ಬಕ್ಕೆ ಹಾಕೊಬೋದು. ಫಸ್ಟಿಗೆ ನೋಡಿ 1 ಬೌಲಷ್ಟು ಬಟಾಣಿ ಹಾಕೊಳ್ತಾ ಇದ್ದೀನಿ. ಮತ್ತು 2 ಟೊಮೆಟೊ ಹಾಕಿ ಕುಕ್ಕರ್ ಇಡೋಣ. ಇವಾಗ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ. ಒಂದು ಮೂರು ಕೂಗು ಕೂಗಿಸ್ಕೊಳ್ಳೋಣ. ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಟೊಮೆಟೊ ಬಟಾಣಿ ಹಾಕಿ ಇಡ್ತಾಯಿದ್ದೀನಿ. ಒಂದು 3 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಈಗ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಈ ಮಸಾಲೆ ಐಟಮ್ಸ್ನ ಫ್ರೈ ಮಾಡ್ಕೊಂಬಿಡೋಣ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, 1 ಬೆಳ್ಳುಳ್ಳಿಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಈರುಳ್ಳಿ 1 ಮೀಡಿಯಮ್ ಸೈಜ್, ಸ್ವಲ್ಪ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ಒಂದು 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಬಿಡೋಣ. ಇದು ಸ್ವಲ್ಪ ಹೀಟಲ್ಲೇ ಫ್ರೈ ಆಗಿಬಿಡಲಿ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇದು ಸ್ವಲ್ಪ ಹೀಟಲ್ಲೇ ಫ್ರೈ ಆದರೆ ಸಾಕು. ಲಾಸ್ಟಲ್ಲಿ ಮೆಣಸಿನ್ಕಾಯಿ ನೋಡಿ, ಈಗ ಇದು ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಫ್ರೈ ಮಾಡಿರೋದೆಲ್ಲ ಆರಿದೆ. ನಾವು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ ಇದನ್ನು. ಇದು ಫ್ರೈ ಮಾಡಿದ್ದು ಹಾಕಿದ್ದೀನಿ. ಈಗ ಶುಂಠಿ ಹಾಕ್ತಾಯಿದ್ದೀನಿ, 1 ಇಂಚಷ್ಟು ರುಬ್ಬೋದಕ್ಕೆ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಲಾಸ್ಟಲ್ಲಿ ತೆಂಗಿನ ತುರಿ. ಇದಿಷ್ಟು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಫೈನ್ ಪೇಸ್ಟ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಕುಕ್ಕರು ಕೂಗಿದೆ, ಅದು ಆರಿಬಿಟ್ರೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ಬಟಾಣಿ ಜೊತೆ ಟೊಮೆಟೊ ಬೇಯಿಸ್ಕೊಂಡಿದ್ದೆ 2. ಆ ಟೊಮೆಟೊನ ಇವಾಗ ಕ್ಯೂರಿ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಟೊಮೆಟೊ ಕ್ಯೂರಿ ಮಾಡ್ಕೊಂಡಿದ್ದೀನಿ, ಬೇಯಿಸಿರೋ ಟೊಮೆಟೊ ಇದು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ಸಾಸಿವೆ ಹಾಕ್ಕೊಂಬಿಡೋಣ. ಸಾಸಿವೆ ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಬಿಡೋಣ. ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿನ. ಈಗ ಟೊಮೆಟೊ ರುಬ್ಕೊಂಡಿದ್ವಲ್ಲ, ಅದು ಹಾಕ್ಕೊಂಬಿಡೋಣ. ಈಗ
ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈಗ ಇದು ಬಟಾಣಿ ಹಾಕ್ಕೊಂಬಿಡೋಣ, ಹಸಿ ಬಟಾಣಿ ಬೇಯಿಸಿಟ್ಕೊಂಡಿರೋದು. ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಈಗ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಇದಕ್ಕೆ. ಈಗ ರೆಡಿ ಆಯಿತು ಇದು. ಈಗ ನೋಡಿ ಆಗಿದೆ, ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಬಟಾಣಿ ಸಾಗು ಯಾವ ಥರ ಮಾಡ್ಬೋದು ಅಂತ. ಇದು ನಾವು ಪೂರಿಗೆ ಮಾಡಿದ್ದೀವಿ. ಇದು ಪೂರಿಗೆ, ಪರೋಟಾಗೆ ಮತ್ತು ಚಪಾತಿಗೆ ಮತ್ತು ದೋಸೆಗೆಲ್ಲ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.